ಕಂಪ್ಲಿ ತಾಲೂಕು ಆಡಳಿತ ಕಚೇರಿ ವತಿಯಿಂದ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಯುಗ ಮಹೋತ್ಸವ. ಕಂಪ್ಲಿ ತಾಲೂಕು ಆಡಳಿತ ವತಿಯಿಂದ ವೀರಶೈವ ಲಿಂಗಾಯತ ಸಮಾಜ ಹಾಗೂ ಸರ್ವ ಸಮಾಜಗಳ ವತಿಯಿಂದ ಶ್ರೀ ಜಗದಾದಿ ಜಗದ್ಗುರು ಆದಿ ಜಗದ್ಗುರು ರೇಣುಕಾಚಾರ್ಯರ ಯುಗ ಮಹೋತ್ಸವವನ್ನು ಕಂಪ್ಲಿ ತಾಲೂಕು ಆಡಳಿತ ತಹಸೀಲ್ದಾರ್ ಕಚೇರಿ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಆದೇಶದಂತೆ ಆಚರಣೆ ಮಾಡಲು ಮಾನ್ಯ ತಹಸೀಲ್ದಾರರ ಪರವಾಗಿ ಉಪ ತಹಸೀಲ್ದಾರರಾದ ರವೀಂದ್ರ ಅವರ ನೇತೃತ್ವದಲ್ಲಿ ವೀರಶೈವ ಲಿಂಗಾಯತ ಸಮಾಜದ ಮುಖಂಡರು ಹಾಗೂ ಸರ್ವ ಸಮಾಜದ ಸದಸ್ಯರಿಂದ ಮತ್ತು ಕಲ್ಯಾಣ ಚೌಕಿ ಮಠ ಕೆ.ಎಂ. ಬಸವರಾಜ್ ಇವರಿಂದ ಪೂಜಾ ವಿಧಿವಿಧಾನಗಳಂತೆ ಜಗದ್ಗುರು ರೇಣುಕಾಚಾರ್ಯರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಪೂಜೆ ಸಲ್ಲಿಸುವುದರ ಮೂಲಕ ಜಗದ್ಗುರು ರೇಣುಕಾಚಾರ್ಯರ ಚಿಂತನೆ ತತ್ವ ಸಿದ್ಧಾಂತಗಳ ಕುರಿತು ವೀರಶೈವ ಲಿಂಗಾಯತ ಮತ ಪಂಥದಂತೆ ಸಮಾಜದ ಒಳಿತಿಗಾಗಿ ಸರ್ವ ಸಮಾಜದ ಐಕ್ಯತೆ, ಧಾರ್ಮಿಕ ಮೌಲ್ಯಗಳು, ಧರ್ಮ ರಕ್ಷಣೆ, ಸರ್ವ ಸಮಾಜದ ಕ್ಷೇಮ ಅಭಿವೃದ್ಧಿಗೋಸ್ಕರ ಶ್ರಮಿಸಿದಂತಹ ಜಗದ್ಗುರು ರೇಣುಕಾಚಾರ್ಯರ ಆದರ್ಶವನ್ನು ಪಠಿಸುತ್ತಾ ಎಲ್ಲ ಬಾಂಧವರು ಜಗದ್ಗುರು ರೇಣುಕಾಚಾರ್ಯ ಕೃಪಾ ಆಶೀರ್ವಾದ ಪಡೆದರು. ಈ ಸಭೆಯಲ್ಲಿ ಮುಖ್ಯವಾಗಿ ತಾಲೂಕು ಕಚೇರಿಯ ಉಪ ತಹಸೀಲ್ದಾರರಾದ ರವೀಂದ್ರ, ವೀರಶೈವ ಲಿಂಗಾಯತ ಸಮಾಜದ ಮೂಕಯ್ಯ ಸ್ವಾಮಿ, ಎಸ್.ಎಂ. ನಾಗರಾಜ, ಪತ್ರಯ್ಯ ಸ್ವಾಮಿ, ಟಿ.ಎಚ್.ಎಂ. ರಾಜ್ಕುಮಾರ್, ಬಸವರಾಜ್, ಕಲ್ಗುಡಿ ವಿಶ್ವನಾಥ್, ವಾಲಿ ಕೊಟ್ರಪ್ಪ, ಘನ ಮಠದ ಶಾಸ್ತ್ರಿಗಳು ಸೇರಿದಂತೆ ಅನೇಕ ಉಪಸ್ಥಿತರಿದ್ದರು. ಶ್ರೀ ಜಗದಾದಿ ಜಗದ್ಗುರು ರೇಣುಕಾಚಾರ್ಯರ ಜಯಂತ್ಯುತ್ಸವ ಕಾರ್ಯಕ್ರಮದಲ್ಲಿ ನಾವು ಎಲ್ಲರೂ ಭಾಗವಹಿಸಿದ್ದು ಬಹಳಷ್ಟು ಸಂತೋಷ. ಅದೇ ರೀತಿಯಾಗಿ ತಾಲೂಕು ಆಡಳಿತಾಧಿಕಾರಿಗಳು ಆದಂಥ ರವಿ ಸರ್ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ರೇಣುಕಾಚಾರ್ಯರ ಕೇವಲ ಒಂದು ವೀರಶೈವ ಲಿಂಗಾಯತರಿಗಷ್ಟೇ ಸೀಮಿತವಾಗಿದೆ. ಮಾನವ ಧರ್ಮಕ್ಕೆ ಜಯವಾಗಲಿ ಅಂತ ಅವರು ಬರೀ ಲಿಂಗಾಯತರಿಗಷ್ಟೇ ವೀರಶೈವರಿಗಷ್ಟೇ ಜಯವಾಗಲಿ ಅಂತ ಹೇಳಿಲ್ಲ. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಂಬ ಸಂದೇಶವನ್ನು ಸಾರಿದ್ದಾರೆ. ಅವರ ಧರ್ಮ ಕೇವಲ ಒಂದು ನಮ್ಮ ಸಮಾಜದಷ್ಟೇ ನಿಮಿತ್ತವಾಗಿ ಲಿಂಗದ ಮಹಾತ್ಮ ಅದು ಎಷ್ಟು ಮಟ್ಟಿಗೆ ಪವರ್ ಇತ್ತಂದರೆ ಅಗಸ್ತ್ಯರು ತಪಸ್ಸಿಗೆ ಕುಂತ್ಕೊಂಡಾಗ ಸಮುದ್ರದ ಅಲೆ ಬಂದು ಡಿಸ್ಟರ್ಬೆನ್ಸ್ ಮಾಡಿದಾಗ ಅವಾಗ ಅಗಸ್ತ್ಯ ಮಹಾರಾಷ್ಟ್ರ ಆ ಲಿಂಗದ ಒಂದು ಪೂಜಾ ನಿಷ್ಠತೆಯಿಂದ ಆ ಇಡೀ ಸಮುದ್ರವನ್ನೇ ಸ್ವಾಹ ಮಾಡ್ಕೊಂಡ್ರು ಎಂಬ ಒಂದು ಕತೆ ಪುರಾಣದಲ್ಲಿ ಬರ್ತದೆ. ಇಂಥ ಒಂದು ಮಹಾತ್ಮರು ಆವತ್ತಿನ ಕಾಲದಿಂದ ನಮಗೆಲ್ಲ ಲಿಂಗ ಬೋಧನೆ ಮಾಡಿಬಿಟ್ಟು ಧರ್ಮ ಹೆಂಗಿರಬೇಕು ಅಂತೇಳಿ ಹೇಳಿದ್ದಾರೆ. ಅದೇ ಬಸವಣ್ಣವರು ಹೇಳಿದರು, ನಮ್ಮ ನಡೆ ಸ್ವಾಮಿ ಹೇಳಿದರೆ ಇವಾಗ ಸರಿಯಾಗಿರಬೇಕು ಅಂತೇಳಿ. ನಮ್ಮ ನಡೆಯೊಂದು ಪರಿ ನುಡಿಯೊಂದು ಪರಿ ಆದರೆ ಹಿಡಿದಿಪ್ಪ ಲಿಂಗ ಘಟಸರ್ಪ ಆಗಿ ಕಾಣುವುದು ಅಂತೇಳಿ ಹಾಗೆ ಬರೀ ನಾವು ಆಚರಣೆ ಸುಮ್ಮನೆ ಸಾಂಪ್ರದಾಯಿಕ ಆಚರಣೆ ಮಾಡೋ ಬಗ್ಗೆ ಅದನ್ನು ಅಳವಡಿಸ್ಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಹನ್ನೆರಡು ಮಕ್ಕಳು ರೇಣುಕಾಚಾರ್ಯರ ಜಯಂತಿಯ ಹಿನ್ನೆಲೆಯಲ್ಲಿ ಇವತ್ತಿನ ತಾಲೂಕಿನ ಮುಖ್ಯಸ್ಥರಾದಂಥ ಮಾನ್ಯ ರವಿಯವರು ಮಾಡಿದರು. ಹಾಗೆ ನಮ್ಮ ವೀರಶೈವ ಧರ್ಮಕ್ಕೆ ಎರಡು ಕಣ್ಣುಗಳಿದ್ದಂಗೆ ರೇಣುಕಾಚಾರ್ಯರು ಬುನಾದಿಯಾಯಿತು ಅಂತಂದರೆ ಬಸವೇಶ್ವರರು ಅದ್ರ ಮೇಲೆ ಇರ್ತಕ್ಕಂಥ ಕಟ್ಟಡ ಅಂತಂದು ಹೇಳೋಕ್ಕೆ ನಾವು ಇಷ್ಟಪಡ್ತೀವಿ. ಹಾಗಾಗಿ ನಮ್ಮ ವೀರಶೈವ ಧರ್ಮದ ಎಲ್ಲ ಯುವಕರು, ಮುಖಂಡರು, ತಾಯಂದರು ಎಲ್ಲರೂ ನಾವೇನಿದ್ದೀವಲ್ಲ ಅವರು ನಮ್ಮ ರೇಣುಕಾಚಾರ್ಯರ ಬಸವಣ್ಣನವರ ಆದರ್ಶಗಳನ್ನ ನಾವು ತಿಳ್ಕೋಬೇಕು. ರೇಣುಕಾಚಾರ್ಯರು ಬೇರೆ ಹೇಳಿಲ್ಲ, ಬಸವಣ್ಣವರು ಬೇರೆ ಹೇಳಿಲ್ಲ. 8ನೇ ಶತಮಾನದಲ್ಲಿ